ದೇವ್ರ ದಯೆ, ಕೊನೆ ಕ್ಷಣದಲ್ಲಿ ನನ್ ಮದ್ವೆ ರಿಜಿಸ್ಟರ್ ಮಾಡ್ತಿರೋ ವಿಷಯ ನನಗೆ ಗೊತ್ತಾಗಿ ಅಲ್ಲಿಂದ ಹೊರಗಡೆ ಬಂದೆ. ಇಲ್ದೆ ಹೋಗಿದ್ದಿದ್ರೆ ಶಾಶ್ವತವಾಗಿ ನಾನು ಈ ಮನೆಯಲ್ಲೇ ಇರ್ಬೇಕಾಗಿತ್ತು. ನನ್ನ ಊರಿಗೆ ವಾಪಸ್ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಇರ್ಲಿ ಬಿಡು ಮಯೂರಿ, ಈಗ ಆಗ ಹೋಗಿರೋದನ್ನೆಲ್ಲ ಮರ್ತು ಬಿಡು. ನೀನ್ ಊರಿಗೆ ಹೋಗೋದಿಲ್ಲ, ಹೋದ್ರೆ ಒಂದೇ ಸಲ ಅಲ್ಲೇ ಇರ್ತೀನಂತ ಹೇಳ್ತಿದ್ದೆ. ಆದ್ರೆ ತಾರಕಣ್ಣ ನಿನ್ ಬರ್ತ್ಡೇಗೆ ಸರ್ಪ್ರೈಸ್ ಆಗಿ ನಿನ್ನ ಊರಿಗೆ ಕರ್ಕೊಂಡು ಹೋದ್ರು. ಇಂಥ ವಿಷಯದಲ್ಲಿ ತಾರಕಣ್ಣ ಸೂಪರ್. ತಮ್ಮವ್ರ ಖುಷಿಗೋಸ್ಕರ ಏನ್ ಬೇಕಾದ್ರೂ ಅವ್ರು ಮಾಡ್ತಾರೆ. ಹೌದಕ್ಕ, ಈ ವಿಷಯದಲ್ಲಿ ನಾನು ಅವ್ರನ್ನ ಒಪ್ಕೋತೀನಿ. ಆದ್ರೆ ಅವ್ರು ನನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ ಅವ್ರಿಗೆ ತೊಂದರೆ ಆಯ್ತು. ತೊಂದ್ರೆನಾ? ಏನ್ ತೊಂದ್ರೆ ಆಯ್ತು? ಊರಲ್ಲಿ ಒಂದು ಹುಡುಗ ನನ್ನ ತಂಗಿ ಹಿಂದೆ ಬಿದ್ದ. ಕೈ ಬಿಡು. ನಿನ್ ಕೈ ಹಿಡ್ಕೊಂಡಿರೋದು ಬಿಡೋದಕ್ಕಲ್ಲ, ಪ್ರೀತಿ ಮಾಡೋದಕ್ಕೆ. ನೋಡೋ, ಈಗ ನೀನು ನಾನು ಹೇಳ್ದಂಗೆ ಕೇಳದೆ ಹೋದ್ರೆ ನಿಮ್ಮ ಅಕ್ಕ ಊರು ಬಿಟ್ಟು ಹೋಗಿದ್ದಾಳೆ. ನೀನು ಲೋಕನೇ ಬಿಟ್ಟು ಹೋಗ್ಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ದಾಗೆ ನೀನು ಮುಂದಿನ ವಾರ ನನ್ನ ಜೊತೆ ಟ್ರಿಪ್ಪಿಗೆ ಬರಬೇಕಾಗತ್ತೆ. ಇಲ್ಲ ಅಂದರೆ ಡ್ರಿಪ್ಸ್ ಹಾಕೊಂಡು ಹಾಸ್ಪಿಟ್ಲಲ್ಲಿ ಮಲಗಬೇಕಾಗತ್ತೆ. ಏಯ್, ಏನಾಗ್ ಮುಖ ನೋಡ್ತಾ ಇದೀಯಾ? ಈಗೇನ್ ಇಲ್ಲಿ ಕಾಲಿಗೆ ಬೀಳ್ತೀಯೋ ಇಲ್ಲ ಅಂದ್ರೆ ಇನ್ನೊಂದೆರಡು ತಟ್ಬಿಟ್ಟು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಲೋ? ನನ್ನ ಕ್ಷಮಿಸ್ಬಿಡು ಕುಮಾರಿ. ಏಯ್, ಊರವ್ರ ಮುಂದೆ ಎಲ್ಲ ನೀನ್ ಪೌರುಷ ತೋರಿಸಿದಲ್ಲ, ಈಗ ನೀನೇನು ಅಂತ ನನ್ ಮುಂದೆ ತೋರಿಸು ಬಾ. ಯಾಕೆ ನಮಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀರಾ? ನಿಮ್ ಪ್ರಾಣಕ್ಕೇನಾದ್ರೂ ಅಪಾಯ ಆಗಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು? ಹಾಗಂತ ನಮ್ಮೋರ್ ತಂಟೆಗೆ ಬಂದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಸದ್ಯ ದೇವ್ರ ದಯೆಯಿಂದ ಅವ್ರ ಪ್ರಾಣಕ್ಕೆ ಏನೂ ಅಪಾಯ ಆಗ್ಲಿಲ್ಲ. ಅದೊಂದೇ ಸಮಾಧಾನ ನನಗೆ. ಮಯೂರಿ, ಇನ್ನೊಬ್ರಿಗೆ ಒಳ್ಳೆ ಮಾಡೋರ್ಗೆ ಕಷ್ಟಗಳು ಬರ್ಬೋದು, ಆದ್ರೆ ಕೊನೆ ಗೆಲ್ಲೋದು ಒಳ್ಳೆತನನೇ. ನಿನ್ ತಂಗಿ ವಿಷಯದಲ್ಲಿ ತಾರಕಣ್ಣ ನಡ್ಕೊಳೋದನ್ನ ಕೇಳ್ತಿದ್ರೆ ಅವ್ರು ಮೊದ್ಲಿನ ತಾರಕಣ್ಣನ ಹಾಗೆ ಬದಲಾಗ್ತಿದ್ದಾರೆ ಅಂತ ನನಗನಿಸ್ತಿದೆ. ನೀನ್ ಇಲ್ಲಿಂದ ಹೋದ್ಮೇಲೆ ತಾರಕ್ನ ಯಾರು ಸರಿ ಮಾಡೋದು? ಅವನ್ ಮತ್ತೆ ಮೊದಲನ ಹಾಗೆ ಬದಲಾಗ್ತಾನೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಏನು ಎಲ್ರೂ ಹಳೆ ತಾರಕ್ ಅಂತ ಹೇಳ್ತಾ ಇದ್ದೀರಾ? ಆಗ ಅವ್ರು ಅಂಥದ್ದೇನ್ ಮಾಡ್ತಿದ್ರು? ಅದನ್ನೇನ್ ಕೇಳ್ತೀಯಮ್ಮ? ನಮ್ ಬಾಸು ಹುಲಿ ತರ ಇದ್ರು.
ತಪ್ಪು ಅಂತ ಕಂಡ್ರೆ ಹಂಗೆ ಗರ್ಜಿಸೋರು. ಆದ್ರೆ ಏನ್ ಮಾಡ್ತೀರಿ, ಟೈಮು ಹಂಗ